ಸಿಎಂ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಬಜೆಟ್ ಮೀಟಿಂಗ್ ಅನ್ನು ಆರಂಭ ಮಾಡಲಾಗಿದೆ. ಮೊದಲ ಹಂತದ ಮೀಟಿಂಗ್ನಲ್ಲಿ ಈಗಾಗಲೇ ಬಜೆಟ್ ತಯಾರಿ ಕುರಿತಾಗಿ ಚರ್ಚೆಗಳು ನಡೀತಾ ಇದೆ. ಸಿಎಂ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಬಜೆಟ್ ಕುರಿತಾದ ಮೀಟಿಂಗ್ ಪ್ರಾರಂಭ ಮಾಡಲಾಗಿದೆ. ಕಾವೇರಿ ನಿವಾಸದಲ್ಲಿಯೇ ಸಭೆಯನ್ನು ಕರೆದಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಆರ್ಥಿಕ ಇಲಾಖೆ ಅಧಿಕಾರಿಗಳೊಂದಿಗೆ ಈ ಸಭೆಯಲ್ಲಿ ಚರ್ಚೆ ನಡೀತಾ ಇದೆ. ಗುರುವಾರದಿಂದ ಆರಂಭವಾಗಲಿರುವಂತಹ ವಿಶೇಷ ಜಂಟಿ ಅಧಿವೇಶನ, ಅದಕ್ಕೂ ಮುಂಚಿತವಾಗಿ ವಿಶೇಷ ಜಂಟಿ ಅಧಿವೇಶನದ ಬಳಿಕ ಬಜೆಟ್ ಅಧಿವೇಶನವೂ ಕೂಡ ನಡೆಯುತ್ತೆ. ಅದಕ್ಕೆ ಪೂರ್ವಭಾವಿ ತಯಾರಿಗಳನ್ನು ಈಗಾಗಲೇ ಮಾಡಿಕೊಳ್ತಿದ್ದಾರೆ. ಹೇಳಿದ್ರು ಮುಖ್ಯಮಂತ್ರಿಗಳು, ಜನವರಿಯಲ್ಲಿ ನಾನು ಬಜೆಟ್ ವಿಚಾರವಾಗಿ ಮೀಟಿಂಗ್ಗಳನ್ನು ಆರಂಭ ಮಾಡ್ತೀನಿ, ಆ ಪ್ರಕ್ರಿಯೆಗಳೆಲ್ಲ ಆರಂಭ ಆಗುತ್ತೆ ಅಂತ. ಅದರಂತೆ ಸಿದ್ಧತೆಗಳು ಕೂಡ ನಡೀತಾ ಇದೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಶ್ರೀನಿವಾಸರಿಂದ. ಶ್ರೀನಿವಾಸ್, ಕುರ್ಚಿ ಕಚ್ಚಾಟದ ನಡುವಲ್ಲೇ ಸಿಎಂ ಬಜೆಟ್ಗೆ ತಯಾರಿಯನ್ನ ಮಾಡಿಕೊಳ್ತಾ ಇದ್ದಾರೆ. ಅದರ ಅರ್ಥ ಕುರ್ಚಿ ವಿಷಯವಾಗಿ ಡೋಂಟ್ ಕೇರ್ ಅಂದಿದ್ದ ಹಾಗೆ ಕಾಣಿಸ್ತಾ ಇದೆ, ಅಥವಾ ಪೂರ್ಣ ಸಮ್ಮತಿ ಅವರಿಗೆ ಬಜೆಟ್ ಮಂಡನೆಗೆ ಸಿಕ್ಕ ಹಾಗೆ ಕಾಣಿಸ್ತಾ ಇದೆ? ದಿವ್ಯಾ, ಹೌದು. ಸಿಎಂ ಸಿದ್ದರಾಮಯ್ಯನವರಿಗೆ ಬಜೆಟ್ ಮಂಡನೆ ಮಾಡುವಂತ ಅವಕಾಶ ಸಿಕ್ಕಿದೆ ಅನ್ನುವಂಥದ್ದು ಅವರ ನಡೆಯಿಂದ ಗೊತ್ತಾಗ್ತಿದೆ. ಯಾಕೆಂತಂದ್ರೆ ಒಂದ್ ಕಡೆ ನಾಯಕತ್ವದ ಗೊಂದಲಗಳ ವಿಚಾರಗಳು ಚರ್ಚೆ ಆಗ್ತಿರುವಂತ ಜೊತೆಗೆ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ದೆಹಲಿಯ ಯಾತ್ರೆಯನ್ನ ಮಾಡಿದ್ರು, ಅಲ್ಲಿ ಯಾವುದೇ ಅವರಿಗೆ ಫಲವನ್ನ ಸಿಕ್ಕಿಲ್ಲ. ಅದರ ಮಧ್ಯೆ ಈಗ ಸಿಎಂ ಸಿದ್ದರಾಮಯ್ಯನವರು ಬಜೆಟ್ನ ಸಿದ್ಧತೆಗಳನ್ನ ಪ್ರಾರಂಭ ಮಾಡಿಕೊಂಡಿದ್ದಾರೆ. ಇವತ್ತು ಪ್ರಾರಂಭಿಕ ಹಂತವಾಗಿ ಆರ್ಥಿಕ ಇಲಾಖೆ ಅಧಿಕಾರಿಗಳ ಜೊತೆ ಪೂರ್ವಭಾವಿ ಸಭೆಯನ್ನ ಮಾಡಿದ್ದಾರೆ. ಇದಾದ ಬಳಿಕ ಅಂದ್ರೆ ವಿಶೇಷ ಅಧಿವೇಶನ ಏನು ಗುರುವಾರದಿಂದ ಪ್ರಾರಂಭ ಆಗ್ತಿದೆ, ಅವತ್ತು ಒಂದು ವಿಶೇಷ ಅಧಿವೇಶನದ ಬಳಿಕ ಇಲಾಖಾವಾರು ಏನು ಸಭೆಗಳನ್ನ ಸಿಎಂ ಸಿದ್ದರಾಮಯ್ಯನವರು ಮಾಡ್ತಾರೆ. ಇವತ್ತು ಪ್ರಾರಂಭಿಕ ಹಂತವಾಗಿ ನಾನು ಈಗಾಗಲೇ ಹೇಳಿದಾಗೆ ಹಣಕಾಸು ಇಲಾಖೆ ಅಧಿಕಾರಿಗಳ ಜೊತೆ ಸಭೆಯನ್ನ ಮಾಡ್ತಿದ್ದಾರೆ. ಅದಾದ ನಂತರ ಇಲಾಖಾವಾರು ಪ್ರಾರಂಭ ಮಾಡ್ತಾರೆ. ಇದರಿಂದ ಒಂದು ಸ್ಪಷ್ಟವಾಗಿ ಗೊತ್ತಾಗ್ತಿರುವಂತದ್ದು, ಸಿದ್ದರಾಮಯ್ಯನವರು ಮುಂದಿನ ಬಜೆಟ್ ಅನ್ನ ಮಂಡನೆ ಮಾಡಲಿಕ್ಕೆ ಎಲ್ಲಾ ರೀತಿಯಾದಂತಹ ಸಿದ್ಧತೆಗಳನ್ನು ಮಾಡ್ಕೊಳ್ತಿದ್ದಾರೆ. ಜೊತೆಗೆ ವಿರೋಧಿ ಬಣಕ್ಕೂ ಕೂಡ ಈ ಒಂದು ಬಜೆಟ್ ಅನ್ನ ನಾನೇ ಮಂಡಿಸ್ತೀನಿ ಅನ್ನುವಂತಹ ಸಂದೇಶವನ್ನು ಕೂಡ ಬಜೆಟ್ ಸಿದ್ಧತೆಯಿಂದ ನೀಡ್ತಿರುವಂತದ್ದು. ದಿವ್ಯಾ, ಥ್ಯಾಂಕ್ ಯು ಶ್ರೀನಿವಾಸ್ ನಿಮ್ಮೆಲ್ಲ ಮಾಹಿತಿಗೆ. ದಾಖಲೆಯ 17ನೇ ಬಜೆಟ್ ಮಂಡನೆಗೆ ಸಿಎಂ ಸಿದ್ದರಾಮಯ್ಯನವರು ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ. ಮಾರ್ಚ್ನಲ್ಲಿ ಬಜೆಟ್ ಮಂಡನೆ ಆಗುತ್ತೆ. ಇದಕ್ಕೆ ಪೂರ್ವಭಾವಿ ತಯಾರಿಗಳನ್ನು ಈಗಾಗಲೇ ಆರ್ಥಿಕ ಇಲಾಖೆ ಅಧಿಕಾರಿಗಳ ಜೊತೆಗೆ ಮುಖ್ಯಮಂತ್ರಿಗಳು ಕಾವೇರಿ ನಿವಾಸದಲ್ಲಿ ಆರಂಭಿಸಿದ್ದಾರೆ.